ಬೆಂಗಳೂರಿನಲ್ಲಿ ಸಿಲಿಂಡರ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಮನೆಯ ಗೇಟ್ ಬೀಗ ಮುರಿದು ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಚಂದ್ರ ಲೇಔಟ್ನಲ್ಲಿ ಖದೀಮರು ಸಿಲಿಂಡರ್ ಅನ್ನ ಕದ್ದಿದ್ದಾರೆ. ಆಟೋದಲ್ಲಿ ಬಂದಂತಹ ಖದೀಮರು ಮನೆಗೆ ನುಗ್ಗಿ ಮನೆಯ ಗೇಟ್ ಬೀಗ ಮುರಿದು ಸಿಲಿಂಡರ್ ಕಳ್ಳತನ ಮಾಡಿದ್ದು ಪರಾರಿಯಾಗಿದ್ದಾರೆ. ಸದ್ಯ ಆ ಮನೆಯ ಮಾಲೀಕ, ಯಾರ ಮನೆಯಲ್ಲಿ ಸಿಲಿಂಡರ್ ಕದ್ದಿದ್ರಲ್ಲ ಆ ಮನೆಯ ಮಾಲೀಕ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆದಂತಹ ಯುದ್ಧದ ಹಿನ್ನೆಲೆಯಲ್ಲಿ ಇಂಧನ ಬೆಲೆಗಳು ದುಪ್ಪಟ್ಟಾದಂತಹ ಕಾರಣ ದೇಶದಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಲಾಗಿತ್ತು. ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಕೂಡ ಏರಿಕೆಯಾಗಿತ್ತು. ವಾಣಿಜ್ಯ ಬಳಕೆಯ ಸಿಲಿಂಡರ್ ಕೂಡ ಏರಿಕೆಯಾಗಿತ್ತು. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಅನಿಲದ ಬೆಲೆಗಳು ನಿಯಂತ್ರಣವಿಲ್ಲದೆ ಏರಿಕೆಯಾಗ್ತಿರುವಂತಹ ಕಾರಣ ದೇಶದಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಏರಿಕೆಯಾಗಿತ್ತು. ಅದಾದ ನಂತರ ಪದೇ ಪದೇ ಬೆಂಗಳೂರಿನಲ್ಲಿ ಈ ರೀತಿಯ ಪ್ರಕರಣಗಳಾಗ್ತಾ ಇದೆ. ಮನೆಯ ಒಳಗಡೆ ಇದ್ದಂತಹ ಸಿಲಿಂಡರ್ಗಳನ್ನ ಕದ್ದು ಖದೀಮರು ಪರಾರಿಯಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಮೊದಲೇ ಪ್ಲಾನ್ ಮಾಡಿದ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಖದೀಮರು ಆಟೋದಲ್ಲಿ ಬಂದಿದ್ದಾರೆ. ಆಟೋದಲ್ಲಿ ಬಂದು ಮನೆಯ ಹೊರಗಡೆ ಆಟೋವನ್ನ ನಿಲ್ಲಿಸಿ ಆ ಮನೆಯ ಗೇಟ್ ಬೀಗ ಮುರಿದು ರಾಜಾರೋಷವಾಗಿ ಮನೆಯೊಳಗೆ ನುಗ್ಗಿ ಸಿಲಿಂಡರ್ ಕಳ್ಳತನ ಮಾಡಿದ್ದಾರೆ. ಈ ಕಳ್ಳತನ ಆದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹಲವು ವಾಹನಗಳು ಸಂಚಾರ ಆಗ್ತಾ ಇದೆ. ಆದರೂ ಕೂಡ ಯಾವುದೇ ಭಯವಿಲ್ಲದೆ ಖದೀಮರು ರಾಜಾರೋಷವಾಗಿ ಸಿಲಿಂಡರ್ ಕಳ್ಳತನ ಮಾಡಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಚಿನ್ನ ಬೆಳ್ಳಿ ಮನೆಯಲ್ಲಿದ್ರೆ ಎಚ್ಚರ ವಹಿಸಬೇಕಿತ್ತು. ಆದ್ರೆ ಈಗ ಮನೆಯಲ್ಲಿ ಸಿಲಿಂಡರ್ ಇರೋರು ಕೂಡ ಬಹಳ ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಪದೇ ಪದೇ ಸಿಲಿಂಡರ್ ಕಳ್ಳತನ ಆಗ್ತಾ ಇದೆ. ಈ ಸಿಲಿಂಡರ್ ಅನ್ನ ಕದ್ದಿರುವಂತಹ ಈ ಪ್ರಕರಣ ಯಾವಾಗ ಆಗಿರೋದು ಚಂದನ? ಪ್ರತೀಕ್ಷಾ, ಕಳೆದ ತಿಂಗಳು 30ನೇ ತಾರೀಕಂದು ಈ ಘಟನೆ ನಡೆದಿರೋದು. ಅಂದ್ರೆ ಒಂದ್ ರೀತಿ ನೀವು ಹೇಳಿದಾಗೆ ಮನೆಯಲ್ಲಿ ಚಿನ್ನ ಬೆಳ್ಳಿನ ನಾವೆಷ್ಟು ಸೇಫ್ ಮಾಡಬೇಕು, ಈಗ ಸಿಲಿಂಡರ್ನು ಕೂಡ ಅಷ್ಟೇ ಸೇಫ್ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾವಾಗ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಜಾಸ್ತಿ ಆಯ್ತೋ, ಕಳೆದ ವಾರ ಕೂಡ ಗಮನಿಸಿದ್ವಿ. ಅಂದ್ರೆ 29 ರೂಪಾಯಿ ಸಿಲಿಂಡರ್ ಅಂದ್ರೆ ಡೊಮೆಸ್ಟಿಕ್ ಸಿಲಿಂಡರ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಯ್ತು. ಅದಾದ್ಮೇಲೆ ಸಾಕಷ್ಟು ಅಂದ್ರೆ ಜನರಲ್ಲಿ ಒಂದ್ ರೀತಿ ಭಯದ ವಾತಾವರಣ ಇದೆ. ಏನಂದ್ರೆ ಸಿಲಿಂಡರ್ ಖಾಲಿ ಆಗ್ಬಿಟ್ರೆ ಅಂದ್ರೆ ತಕ್ಕ ಸಮಯಕ್ಕೆ ಸಿಲಿಂಡರ್ ಸಿಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋ ಗೊಂದಲ ಇದೆ. ಹೀಗಾಗಿ ಸಿಲಿಂಡರ್ ಬಿಕ್ಕಟ್ಟಿನ ನಡುವೆ ಈಗ ಸಿಲಿಂಡರ್ ಕಳ್ಳತನ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಇದೊಂದೇ ಘಟನೆಯಲ್ಲ, ಚಂದ್ರ ಲೇಔಟ್ ನಲ್ಲೇ ಈ 6-7 ತಿಂಗಳುಗಳಲ್ಲಿ ಅಂದ್ರೆ ಸುಮಾರಷ್ಟು ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು. ಬೀಗ ಮುರಿದು ಸಿಲಿಂಡರ್ ನ ಕತ್ಕೊಂಡು ಹೋಗ್ತಾರೆ. ಅಂದ್ರೆ ಸಿಲಿಂಡರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಕೆಳ ಭಾಗದಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ 3 ಫ್ಲೋರ್ ಇರುತ್ತೆ ಮನೆಯಲ್ಲಿ. ಗ್ರೌಂಡ್ ಫ್ಲೋರ್ ನಲ್ಲಿ ಎಲ್ಲಾ ಮನೆಯ ಸಿಲಿಂಡರ್ಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ಸೀದಾ ಆತ ಆಟೋದಲ್ಲಿ ಬಂದು ಆ ಬೀಗಾನ ಮುರಿದು ಸಿಲಿಂಡರ್ ನ ಆಟೋದಲ್ಲಿ ಇಟ್ಕೊಂಡು ಹೋಗಿರುವಂತದ್ದು. ಅಂದ್ರೆ ನೀವು ಹೇಳಿದಾಗೆ ಪಕ್ಕಾ ಪ್ರೀ ಪ್ಲಾನ್ ಮಾಡಿರುವಂತಹ ಒಂದು ಆರೋಪ ಕೂಡ ಸಿಲಿಂಡರ್ ಮಾಲೀಕ ಮಾಡ್ತಾ ಇರುವಂತದ್ದು. ಕಂಪ್ಲೇಂಟ್ ಕೊಡೋಕ್ ಹೋದ್ರೆ ಪೊಲೀಸರು ಅಂದ್ರೆ ಒಂದ್ ರೀತಿ ಇದೇ ತರ ಪದೇ ಪದೇ ಪ್ರಕರಣ ದಾಖಲಾಗ್ತಾ ಇದೆ. ಆತ ಒಬ್ಬ ಈ ಕೆಲಸವನ್ನ ಮಾಡ್ತಾ ಇದ್ದಾನೆ ಈ ಏರಿಯಾದಲ್ಲಿ, ಆತನನ್ನ ಹಿಡಿಯುವಂತ ಕೆಲಸ ಮಾಡ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ.